ಸಮಸ್ತ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮಗೆ ಒಂದು ಸೈಲೆಂಟ್ ಕಿಲ್ಲರ್ ಬಗ್ಗೆ ಮಾತಾಡ್ತೀನಿ. ಈ ಕಾಯಿಲೆ ಬಂದಾಗ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, 10 ಜನಕ್ಕೆ ಗೊತ್ತಾಗಲ್ಲ, ಒಬ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಗೊತ್ತಾಗೋಷ್ಟರಲ್ಲಿ ಸಾಕಷ್ಟು ಅಂಗಾಂಗಗಳನ್ನ ಇದು ಹಾನಿ ಮಾಡ್ಬಿಟ್ಟು ದೊಡ್ಡ ತೊಂದರೆಗೆ ದೂಡಿರುತ್ತೆ ವ್ಯಕ್ತಿನ. ನಾನು ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಥವಾ ಹೈ BP. ಆಯುರ್ವೇದದಲ್ಲಿ ಇದನ್ನ ಉಚ್ಚ ರಕ್ತಚಾಪ ಅಂತ ಕರಿತೀವಿ. ಜಾಸ್ತಿ ಪ್ರೆಷರ್ ಅಲ್ಲಿ ಫ್ಲೋ ಆದಾಗ ಬ್ಲಡ್, ಇದನ್ನ ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಕೊಬ್ಬಿನಾಂಶ ಹೆಚ್ಚಾಗಿ ರಕ್ತದಲ್ಲಿ ಕೆಟ್ಟ ಕೊಬ್ಬು ಶೇಖರಣೆ ಆಗೋದ್ರಿಂದ, ಆಮೇಲೆ ರಕ್ತನಾಳಗಳು ಕಿರಿದಾಗೋದ್ರಿಂದ, 3ನೇ ಬಂದ್ಬಿಟ್ಟು ಧೂಮಪಾನದಿಂದ, 4ನೇ ಬಂದ್ಬಿಟ್ಟು ಬೊಜ್ಜುತನದಿಂದ, 5ನೇ ಬಂದ್ಬಿಟ್ಟು ಮಾನಸಿಕ ಒತ್ತಡದಿಂದ, 6ನೇ ಬಂದ್ಬಿಟ್ಟು ಆನುವಂಶಿಕವಾಗಿ ಬರುವಂತದ್ದು, 7ನೇ ಬಂದ್ಬಿಟ್ಟು ಅಧಿಕವಾಗಿ ಉಪ್ಪನ್ನ ಸೇವನೆ ಮಾಡುವಂಥದ್ದು, ಆಮೇಲೆ ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳನ್ನ ತಗೊಳ್ಳೋದ್ರಿಂದನೂ ಕೂಡ ಈ ಒಂದು IBP ಸಮಸ್ಯೆ ಉಂಟಾಗುತ್ತೆ. ಇದಲ್ಲದೆ ಕೆಲವು ಕಾಯಿಲೆಗಳು, ಉದಾಹರಣೆಗೆ ಹೈಪೋಥೈರಾಯ್ಡಿಸಮ್ ಅಲ್ಲೂ ಕೂಡ ಈ IBP ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಆಮೇಲೆ ಕೆಲವು ಟೈಮ್ ಕಿಡ್ನಿಯ ಸಮಸ್ಯೆ ಇದ್ರೂ ಕೂಡ BP ನಿಯಂತ್ರಣಕ್ಕೆ ಬರೋದಿಲ್ಲ. ಈ ಕಾರಣಗಳಿಂದ ತಮ್ಮ BP ಜಾಸ್ತಿ ಬರುತ್ತೆ.